ಕರೆ ದಯವಿಟ್ಟು ಗಮನಿಸಿ. ಈ ಚಾನಲ್ ಅಲ್ಲಿ ಮಾಡಿರೋ ರೋಸ್ಟ್ ಮತ್ತೆ ಅದರಲ್ಲಿ ಬಂದಿರೋ ಮಾತುಗಳು ಕೇವಲ ಕಾಲ್ಪನಿಕ ಮಾತ್ರ. ಯಾರು ಮನಸ್ಸಲ್ಲಿ ಇಟ್ಕೋಬೇಡಿ, ಯಾಕಂದ್ರೆ ನಾನು ನಿಮ್ ಲವರ್ ಅಲ್ಲ. ಹಾಯ್, ನಾನು ನಿಮ್ಮ ಫೇವ್ರೆಟ್ ಯೂಟ್ಯೂಬರ್. ನಾವು ಮಾಲೂರ್ ಕಡೆಯವರು. ಗುರುವೇ, ಕಾಮನ್ ಆಗಿ ಯಾರಿಗಾದ್ರೂ ಗಾಯಗಳಾದ್ರೆ ಆ ಡಾಕ್ಟರ್ ಅಪ್ನು ಆ ಗಾಯಗಳು ನೋಡ್ಕೊಂಡು ಸರಿಯಾಗಿ ಮೆಡಿಸನ್ ಇಲ್ಲ ಆಯಿಂಟ್ಮೆಂಟ್ಗಳು ಕೊಡ್ತಾರೆ. ಹಾಗೆ ಇಂಟರ್ನೆಟ್ ಅಲ್ಲಿ ಅದ್ರಲ್ಲೂ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಕ್ರೋಲ್ ಮಾಡ್ತಾ ಮಾಡ್ತಾ ಕ್ರಿಂಜ್ ಅನ್ನೋ ಗಾಯ ಆದ್ರೆ ತಲೆ ಕೆಡಿಸ್ಕೋಬೇಡಿ. ಇನ್ಮೇಲೆ ಯೂಟ್ಯೂಬ್ ನನ್ ಚಾನಲ್ ನೇ ರೆಕಮೆಂಡ್ ಮಾಡುತ್ತೆ. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಚಾನ್ಸ್ ಇದೆ, ನೀನ್ ಸುಮ್ನಿರಪ್ಪ. ಏನೋ ಈ ನಡುವೆ ನನ್ ಟೈಮ್ ನಂಗೆ ಗೊತ್ತಾಗ್ತಿಲ್ಲ ಗುರು. ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ $1 ಕೊಟ್ಬಿಡ್ತಾವನೆ ಯೂಟ್ಯೂಬ್ ಗಾನು. ಬನ್ನಿ, ರೋಸ್ಟ್ ಹೆಸರಲ್ಲಿ ಇವತ್ತು ದಂಡಯಾತ್ರೆ ಮಾಡೋಣ. ಈ ಯುದ್ಧದಲ್ಲಿ ನಾನ್ ಗೆಲ್ತೀನೋ ಇಲ್ಲ ಉಣಿಸ್ಕೊಂಡು ಹೋಗ್ತೀನೋ ನೋಡೇ ಬಿಡೋಣ. ಸ್ವಾಗತಂ ಸುಸ್ವಾಗತಂ. ಈ ಕೆರೆ ಮಾತ್ರ ಚೆನ್ನಾಗಿದೆ, ಆದ್ರೆ ಕೆರೆ ಮೇಲೆ ಈ ಒಣಗಿರೋ ಮೀನ್ ಯಾಕಿದೆ ಅಂತ ಗೊತ್ತಾಗ್ತಿಲ್ಲ. ಯಾರಾದ್ರೂ ಹೇಳ್ರೋ ಪ್ಲೀಸ್. ಲೋ, ಇದು AI ವಿಡಿಯೋ ಅಂತ ಹೇಳ್ರೋ, ಎಡಿಟಿಂಗ್ ವಿಡಿಯೋ ಅಂತ ಹೇಳ್ರೋ. ನಮ್ ಹೊಟ್ಟೆ ಯಾಕ್ರೋ ಉರಿಸ್ತೀರಾ? ಸರ್, ಹಾರ್ಟಿಸ್ಗೂ ಬೆಲೆನೇ ಇಲ್ಲ ಸರ್. ಯಾರೋ ಇವನು ಒಂಚೂರು ಕಲೆ ಇಲ್ಲದ ಕಲೆಗಾರ ಅಲ್ಲ. TB ಪೇಷಂಟ್ಗೆ 54 ಇಂಚು 4K ಟಿವಿ ಸಿಕ್ಕಂಗವಳೆ. ಆದ್ರೂ ಧನ್ಯವಾದಗಳು ನಿಮಗೆ, ಇಂತ ಉರಿ ಬಿಸಿಲಲ್ಲೂ ತಿಕಾ ಉರಿಸಿದ್ದಕ್ಕೆ. ನಾವಿಷ್ಟೊಂದು ನೀಟಾಗಿ ಕ್ಲೀನ್ ಆಗಿ ಡಿಗ್ನಿಫೈಡ್ ಆಗಿ ಡ್ರೆಸ್ ಹಾಕೊಂಡು ನಾವು ಬರೋದು, ಇದನ್ನ ಮಕ್ಕಳು ಬೆಳಗವ್ರೆ ಅಂತ ಹಳೆ ಬಟ್ಟೆ ಹಾಕೊಂಡ್ ಟಿಕಾಯಿಸ್ಕೊಂಡು ಹೋಗ್ಬಿಡೋದು. ಪಯಣ ಪ್ರೀತಿಯ ಕಡೆಗೆ, ಪಯಣ ಪ್ರೀತಿಯ ಜೊತೆಗೆ, ಪಯಣ ಸಾವಿನ ಕಡೆಗೆ, ಪಯಣ ಮಸಣದ ಕಡೆಗೆ. ದೇವ್ರೆ, ಇಂತ ಎಕ್ಸ್ಪೈರಿ ಆಗಿರೋ ಸೋನ್ ಪಪ್ಪಡಿಗಳಿಗೆ ಇಂತ ರಸ ತುಂಬಿರೋ ರಸಪುರಿ ಮಾವಿನ ಹಣ್ಣು ಕೊಡ್ತೀಯಾ? ಬರ್ಗೆಟ್ಟಿರೋ ನಮ್ಮಂತ ಸಿಂಗಲ್ಸ್ ಗಳಿಗೆ ಸೆಕೆಂಡ್ ಹ್ಯಾಂಡ್ ಲಾಂಟಿರ್ ಕೈಲಿ ಪ್ರಪೋಸ್ ಮಾಡಿಸ್ತೀಯಾ? ಏನಪ್ಪಾ ನಿನ್ ಲೀಲೆ? ದೊಡ್ಡೋರ್ ಹೇಳಿಲ್ವೇ ಒಳ್ಳೆ ಫಸಲು ಯಾವಾಗ್ಲೂ ಹುಳನೆ ತಿನ್ನುತ್ತೆ ಅಂತ? ಮೋಸ್ಟ್ಲಿ ಇವರನ್ನ ನೋಡಿನೇ ಹೇಳಿರ್ಬೇಕು. ಆದ್ರೂ ಆಂಟಿ, ನಿಂಗೊಂದ್ ಸಜೆಷನ್ ಕೊಡ್ತೀನಿ. ಪ್ರೇಮದಲ್ಲಿ ಸೈಲೆಂಟ್ ಆಗಿದ್ರು ಪರವಾಗಿಲ್ಲ, ಕಾಮದಲ್ಲಿ ಜಾಸ್ತಿ ವೈಲೆಂಟ್ ಆಗ್ಬೇಡ ಅಂತ ಹೇಳು ಈ ಮುದಿಗೆ. ಇಲ್ಲಾಂದ್ರೆ ಕೋಮಾಗೆ ಡೈರೆಕ್ಟ್ ವೀಸಾ ಇಲ್ದೇನೆ ಹೋಗ್ಬಿಡ್ತಾನೆ. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಒಟ್ನಲ್ಲಿ ಬಿಕಾರಿ ಮಗ ಎನ್ಕೇನ್ ಟ್ರೋಲರು ಮತ್ತೆ ಶಿವು ಯಾರ್ಯಾರು ನನ್ನ ವಿಡಿಯೋ ಟ್ರೋಲ್ ಮಾಡಿದಾರೆ. ರಂಡಿ ಮಕ್ಕಳಿಗೆ ವ್ಯೂಸ್ ಇಲ್ಲ, ಫಾಲೋವರ್ಸ್ ಇಲ್ಲ, ಏನಿಲ್ಲ. ನನಗಂತೂ ವ್ಯೂಸ್ ಫಾಲೋವರ್ಸ್ ಬೇಕೇ ಆಗಿಲ್ಲ. ನನಗೆ ಗೋಸ್ಕರ ಮಾಡೋದಿಲ್ಲ, ನನ್ನ ಆತ್ಮಶಾಂತಿಗೋಸ್ಕರ ನಾನು ಮಾಡ್ತೀನಿ. ನನ್ನ ಗೌಡಾಸ್ ಅಂಡ್ ಶೆಟ್ಟೀಸ್ ರಿಲಿಜನ್ ನನಗೆ ಇಷ್ಟ, ನಾನು ಮಾಡ್ತೀನಿ. ನನ್ನ ಮನಸ್ಸಲ್ಲಿರೋ ಭಾವನೆ ವ್ಯಕ್ತಪಡಿಸ್ಕೊಳ್ತೀನಿ. ಅದಕ್ಕೆ ನಿಮಗೇನಾಗ್ತಿದೀವ ರಂಡಿ ಮಕ್ಕಳೇ? ನಿಮ್ಮ ಅಮ್ಮಂದು, ನಿಮ್ಮ ಅಪ್ಪಂದು, ನಿಮ್ಮ ಅಕ್ಕ ತಂಗಿಯರದು, ನಿಮ್ಮ ಮನೆಯಲ್ಲಿ ಹಡಿಸಿರೋದು ಯಾರ್ದನ್ನು ತೊಗೊಂಡು ಮಾಡ್ತಿದ್ದೀನಾ? ಅಥವಾ ಅವ್ರ ವಿಡಿಯೋ ಟ್ರೋಲ್ ಮಾಡಿ ನಾನು ಏನಾದ್ರೂ ನಿಮ್ಗೆ ಬಂದೇನು ತ್ರಾಸ ಕೊಟ್ಟಿದ್ದೀನ? ರಂಡಿ ಮಕ್ಕಳೇ, ನನ್ನ ವಿಡಿಯೋ ಯಾಕೆ ನಿಮ್ಗೆ ಹಟ್ಟಂಗೆ ಆಗ್ತಿದೆ? ರಂಡಿ ಮಗನೇ, ನಿಮ್ಮ ಅಕ್ಕ ತಂಗಿಯರಿಗೆ, ನಿಮ್ಮ ತಾಯಿಯರಿಗೆ, ನಿಮ್ಮ ಮನೆಯವರಿಗೆಲ್ಲ ಹಟ್ಟಂಗೆ ಆಗ್ತಿದ್ಯಾ ನನ್ನ ವಿಡಿಯೋಸು, ನನ್ನ ರೀಲ್ಸು? ನಿಮ್ಮ ಅಮ್ಮನ ಯಾರೋ ಇವನು ಮಾರ್ಕೆಟ್ ಹೊಸ ಮಾಲು ಸೋಮಸುಂದ್ರಂಗೆ ನಾಯಿ ಸತೀಶ್ ಆಗಿ ಕ್ರಾಸ್ ಬ್ರೀಡ್ ಇದ್ದಂಗ ಅವನೇ. ಬನ್ನಿ, ಇವನ್ ತುತ್ತು ಇವನ್ ಐಡಿನ ಸ್ವಲ್ಪ ಓಪನ್ ಮಾಡಿ ನೋಡೇ ಬಿಡೋಣ. ಮುಂಜಾನೆಯಿಂದ ಸಂಜೆಗೆ, ಸಂಜೆಯಿಂದ ರಾತ್ರಿಗೆ, ಟಪಾಟಪ್ ಟಪಾಟಪ್ ಟಪಾಟಪ್. ಮುಂಜಾನೆಯಿಂದ ಸಂಜೆಗೆ, ಸಂಜೆಯಿಂದ ರಾತ್ರಿಗೆ, ರಾತ್ರಿಯಿಂದ ಮತ್ತೆ ಮುಂಜಾನೆಗೆ, ಮುಂಜಾನೆಯಿಂದ ಮತ್ತೆ ರಾತ್ರಿಗೆ ನನ್ನ ಪ್ರೀತಿ ಸರಿ. ಬರೋದ್ ಬಂದ್ಬಿಟ್ಟಿದ್ರ, ಬನ್ನಿ ಒಂದ್ ಆಟ ಆಡೋಣ. ಆಗಲ್ಲಮ್ಮ, ಬ್ಯಾಟಿಂಗು ಬೌಲಿಂಗು ಒಂದೇ ಸಲಿ ಮಾಡಕ್ ಆಗಲ್ಲ. ಗೌಡ್ರಿ ಪ್ರೀತಿ ಸರಿ, ನನ್ನ ಪ್ರೀತಿ ಸರಿ, ಗೌಡ್ರಿ ಪ್ರೀತಿ ಸರಿ,
ಪಾದಗಳಿಂದ ತಲೆಯವರೆಗೆ, ತಲೆಯಿಂದ ಪಾದದ ಕೆಳಗೆ, ಪಾದಗಳಿಂದ ತಲೆಯವರೆಗೆ, ತಲೆಯಿಂದ ಪಾದದ ಕೆಳಗೆ. ಯಾರೋ ಗೌಡ್ರು ಸರಿಯಾಗಿ ತಾಕತ್ ತೋರಿಸ್ದಂಗ ಅವ್ರಪ್ಪೋ ಈ ಅಕ್ಕಂಗೆ, ಅದಕ್ಕೆ ಬರೀ ಕೆಳಗ್ ಮಾಡ್ರಿ ಅಂತ ಅವನ ಈ ಗೊಜ್ಗ ನನ್ ಮಗ. ಮೋಸ್ಟ್ಲಿ ಪ್ರಜ್ವಲ್ ಬೇಡ ಅವ್ರು ಮಾಡಿರಲ್ಲ. ಸಾರಿ. ಪ್ರೀತಿ ಅನ್ನೋದು ಹಣ, ಆಸ್ತಿ, ಅಂತಸ್ತು, ಐಶ್ವರ್ಯ ನೋಡಿ ಹುಟ್ಟಲ್ಲ. ಯಾಕೆ? ಕಣ್ಣಿಂದ ಶುರುವಾಗಿ ಮನಸ್ಸನ್ನು ಸೇರುತ್ತೆ. ಇವನು ಹುಡುಗ ಅಲ್ಲ. ಪ್ರೀತಿ ಅನ್ನೋದು ಮನಸ್ಸುಗಳ ಬಂಧನ, ಹೃದಯಗಳ ಮಿಲನ. ಹೌದು, ಎರಡು ಗದೆಗಳ ಮಹಾನ್ ಕದನ. ನಿಂಗಿನ್ನೂ ಮುಗ್ದಿಲ್ವಾ ಯವ್ವನ? ನಿಂಗಂತ್ಲೂ ಪ್ರೀತಿ ಮಾಡಕ್ ಸಿಗೋದು ಆ ದೀಪಕ್ ಗೌಡನೇ. ಓಕೆನಾ? ನಂತರ ವಿಡಿಯೋ ನೋಡೋದಂಗೆ ಇಷ್ಟ ಇಲ್ಲ ಅಂದ್ರೆ ಅದಕ್ಕೆ ಇಷ್ಟ ಇಲ್ಲದ್ರೆ ನಾವು ಬಿಟ್ಬಿಡ್ತೀವ. ನಿನ್ನ ತಮ್ಮನಿಗೆ ಒಂದಿನ ಪಪ್ಪಿ ಕೊಡ್ತೀವಿ. ನಿನ್ನ ಚಾನ್ಸ್ ಕೊಡ್ತೀಯಾ? ಅಷ್ಟೇ. ಈ ಕಾಮ, ಕ್ರೋಧ, ಮದ, ಮತ್ಸರ ಅನ್ನೋದು ಮನುಷ್ಯನಿಗೆ ಹುಟ್ಟಿನಿಂದಲೇ ಬಂದಿರೋ ಗುಣ. ಇದರಲ್ಲಿ ಅತ್ಯಂತ ಉನ್ನತವಾಗಿರೋದು, ಅತ್ಯಂತ ಶ್ರೇಷ್ಠವಾಗಿರೋ ಗುಣ ಯಾವುದು ಅಂದರೆ ಅದುವೇ ಪ್ರೀತಿ. ಪ್ರೀತಿ ಅಂದರೆ ದೇವರಿಗಿಂತ ಎತ್ತರವಾಗಿರೋದಂತೆ, ದೈವಕ್ಕೆ ಸಮ ಅಂತ ಹೇಳ್ತಾರೆ ಪ್ರೀತಿ ಅನ್ನೋದು. ಪ್ರೀತಿ ಕಣ್ಣಿಂದ ಹುಟ್ಟಿ ಮನಸ್ಸನ್ನು ಸೇರಿಕೊಳ್ಳುತ್ತೆ, ಮನಸ್ಸಿಂದ ಹೊರಗಡೆ ಚಿಮ್ಮುತ್ತೆ. ಅದನ್ನೇ ಪ್ರೀತಿ ಅನ್ನೋದು. ಸರಿ, ಇವಾಗ ನಿಂಗೇನೋ ಚಿಮ್ಮಿಸ್ಕೋಬೇಕು ಅಷ್ಟೇ ತಾನೇ? ನಮ್ ಸೋಮ್ ಸುಂದ್ರ ಡೌನ್ ಫಾಲ್ ಅಲ್ಲಿ ಇದ್ದಾನೆ, ಅವನು ಕಮ್ ಬ್ಯಾಕ್ ಆಗಿದ ತಕ್ಷಣ ಚಿಮ್ಮಿಸ್ತಾನೆ. ಚಿಮ್ಮಿಸ್ಕೋ. ಅಲ್ಲ ಮಾಮ, ತುಟಿಗೆ ಲಾಲಿ ಹಾಕಿದ್ಯಾ? ಅದು ಕಾಣಿಸ್ತಾ ಇದೆ. ಕಣ್ಣಿಗೂ ಲಾಲಿ ಹಾಕಿದೀನಿ ನೋಡಿ ಅಂತ ತೋರ್ಸೋ ತೆವಲೆ ಯಾವ್ದೋ ನಿನ್ಗೆ? ಚೋಟ್ ಗೋಲಿ ಮುಂಡೆದೆ. ಸೂಪರ್ ಆಗಿ ಹೇಳ್ದೆ. ವಿಡಿಯೋಸ್ ಅಲ್ಲಿ ಹುಡುಗರಿಗೆ ಚಾಕ್ಲೇಟ್ ತೋರಿಸಿ ಕರೆಸ್ಕೊಳ್ಳೋದು, ಅಲ್ಲಿಗೆ ಬಂದ್ಮೇಲೆ ಚಾಕ್ಲೇಟ್ ಫ್ಲೇವರ್ ಹಾಕಿ ಕ್ಯಾಂಡಿ ಮಾಡೋದು. ಒಳ್ಳೆ ಆನ್ಲೈನ್ ಬಿಸ್ನೆಸ್ ಮಾಮ ನಿನ್ಗೆ. ಇಷ್ಟು ದೊಡ್ಡದು ಮಾಡಿದೆ ನಾನು. ನನ್ನ ಮಗನೇ, ನೀವೊಂದು ಕೆಲಸ ಮಾಡ್ರ, 2 ಮೊಳ ಹೂವು ತಗೊಂಡು 1 ಡಜನ್ ಬಳೆ ತಗೊಂಡು ಎಲ್ಲ ನೀಟಾಗಿ ಪೊಣ್ಸ್ಕೊಂಡ್ಬಿಟ್ಟು 9 ಕೂತಾರ ನನ್ನ ಮುಂದೆ ಬಂದು ಪೋಸ್ ಕೊಟ್ಕೊಂಡು ನಿಂತ್ಕೊಂಡ್ಬಿಡಿ. ಹಲೋ ಫ್ರೆಂಡ್ಸ್, ನಾನು ಕೂಡ ಈ ಜಾಮೂನಿನ ಥರನೇ, ಈ ಜಾಮೂನ್ಗಿಂತನೂ ಸುಂದರವಾಗಿದ್ದೀನಿ. ಈ ಜಾಮೂನ್ ತಿನ್ನೋ ಅದೃಷ್ಟ ಯಾವನಿಗಿದೆಯೋ ಯಾರಿಗೂ ಗೊತ್ತು. ಈ ಜಾಮೂನಿಗೆ ಬೆಲೆ ಕಟ್ಟೋ ಅದೃಷ್ಟನೂ ಯಾವನಿಗಿದೆಯೋ ಯಾರಿಗೂ ಗೊತ್ತು. ಈ ಜಾಮೂನಿಗೆ ಬೆಲೆ ಕಟ್ಟೋ ತಾಕತ್ತು ಯಾವನಿಗಿಲ್ಲ. ಈ ಜಾಮೂನಿಗೆ ತಿನ್ನೋ ತಾಕತ್ತು ಯಾವನಿಗಿಲ್ಲ. ಅದೃಷ್ಟ ಅಂದ್ರೂ ಇಲ್ಲವೇ ಇಲ್ಲ. ಪಡ್ಕೊಂಡು ಬಂದಿರ್ಬೇಕು ಈ ಜಾಮೂನನ್ನು ತಿನ್ನೋದಕ್ಕೆ. ಅಷ್ಟು ರುಚಿಯಾಗಿ, ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಜಾಮೂನ್, ಗೊತ್ತಾ? ತಿಂದವನಿಗೆ ಗೊತ್ತು ಅದ್ರ ಸ್ವಾದಿಷ್ಟ ಏನು ಅಂತ. ಅರ್ಥ ಆಯ್ತು? ಬ್ಯೂಟಿಫುಲ್ ಸ್ಟೋರಿ ಮಿಸ್ಟರ್ ದೇವ. ನಮ್ಮ ಊರಲ್ಲಿ ಯಾರಾದರೂ ಬಂದು ಜಾಮೂನ್ ಎಲ್ಲಿ ಸಿಗುತ್ತೆ, ರಸಗುಲ್ಲ ಎಲ್ಲಿ ಸಿಗುತ್ತೆ ಅಂದರೆ ನನ್ನನ್ನು ತೋರಿಸ್ತಾರೆ. ಯಾಕೆ ಗೊತ್ತಾ? ಆ ಜಾಮೂನ್, ಆ ರಸಗುಲ್ಲಕ್ಕಿಂತಲೂ ತುಂಬ ಸುಂದರವಾಗಿದ್ದೀನಿ ನಾನು. ಆ ಸೌಂದರ್ಯ ತುಂಬಿಕೊಂಡಿರೋದು ನನ್ನಲ್ಲಿ. ಜಾಮೂನು, ರಸಗುಲ್ಲ ಸೌಂದರ್ಯನೇ ತುಂಬಿಕೊಂಡಿರೋದು ನನ್ನಲ್ಲಿ. ಕೋಲಾಟ ಆಡಬೇಕಂದ್ರೆ ಬೇರೆ ಕಡೆ ಇರ್ತಾರೆ ನೋಡು, ಅವ್ರ ಹತ್ರ ಹೋಗಿ ಕೋಲಾಟ ಆಡು, ಆಯಿತಾ? ಈಗ ರೇವಣ್ಣ ಅವ್ರ ಮಗ ಒಬ್ಬ ಆಡ್ತಿದ್ದಾನಲ್ಲ, ಕೋಲಣ್ಣ ಕೋಲೆ ಅಂತ ಆಟ ಆಡು. ನನ್ನ ಹತ್ರ ಎಲ್ಲ ಇಟ್ಕೋಬೇಡ. ಅದಕ್ಕೆ ನನ್ನನ್ನು ತೋರಿಸ್ತಾರೆ. ಈ ಜಾಮೂನನ್ನು ತಿನ್ನೋ ಅದೃಷ್ಟ, ಈ ಜಾಮೂನಿಗೆ ಬೆಲೆ ಕಟ್ಟೋ ಯೋಗ್ಯತೆ ಯಾವನಿಗಿದೆಯೋ ಯಾರಿಗೆ ಗೊತ್ತು ಅಲ್ವಾ? ಲವಣವು ಸರಿ ಇದೆಯೇ? ತಿಂದವನೇ ಬಲ್ಲ ಈ ಜಾಮೂನಿನ ಟೇಸ್ಟ್. ವಾವ್, ಇಟ್ಸ್ ವೆರಿ. ವಾವ್, ಇಟ್ಸ್ ವೆರಿ. ಯಪ್ಪ ಥೋ, ಯಾರೋ ಇವನು ಜಾಮೂನ್ ನೋಡ್ಕೊಂಡೆ ಆರ್ಗಜಮ್ ಆಗ್ತಾವನೆ. ಮೋಸ್ಟ್ಲಿ ಇವ್ನ್ ಟೀನೇಜ್ ಅಲ್ಲಿ ಯಾರ್ದೋ ಜಾಮೂನ್ ಬಾಯಿಗೆ ಹಾಕೊಂಡ್ ಟೇಸ್ಟ್ ಮಾಡಿರ್ಬೇಕು, ಅದಕ್ಕೆ ಈ ಪಾರ್ಟಿ ಟೆಂಪ್ಟ್ ಮಾಡ್ತಾವನೆ. ನಮ್ ತಾಯಣೆಗೂ ಜಾಮೂನ್ ಅಂದ್ರೆ ನನ್ಗ್ ಪ್ರಾಣ ಗುರು. ಆದ್ರೆ ಇನ್ ಮೇಲೆ ಜಾಮೂನ್ ನೋಡ್ದಾಗೆಲ್ಲ ಈ ಜಾಂಟ್ಗಾನೆ ನೆನ್ಪಾಗ್ತಾನೇನೋ. ರೋಸ್ಟ್ ಅನ್ನೋ ಯುದ್ಧ ಮಾಡೋಣ ಅನ್ಕೊಂಡೆ, ಆದ್ರೆ ಇವನು ಗದಾ ಯುದ್ಧದಲ್ಲೇ ಮುಗ್ಸೋಣ ಅನ್ಕೊಂಡವನೆ. ನನಗೆ ಇವ್ನ್ ತಲ್ವಾರ್ ಬೇಡಪ್ಪೋ, ನಾನ್ ಬರ್ತೀನಿ. ಶಿವನೇ ಶಂಭುಲಿಂಗ.
ಸೊ ನಿಮ್ಗೇನಾದ್ರೂ ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲೂ ಇದ್ದೀನಿ, ಅಲ್ಲೂ ಬಂದು ಫಾಲೋ ಮಾಡ್ಕೋಬಹುದು. ಮತ್ತೆ ನನ್ನ ಸೆಕೆಂಡ್ ಚಾನಲ್ ಸಹ ಇದೆ, ಕಿರಿಕ್ ಗುರು ವ್ಲಾಗ್ಸ್ ಅಂತ, ಅದಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ, ಅಲ್ಲಿ ತನಕ ಚಿಲ್ದೆನ್ ಬಾಯ್. ಚಪಲಿ ಇವ ನನ್ನ ರಾಜ ಹುಲಿ ಕೊರಳಿಗೆ ಕಟ್ ಬರುತ್ತಾ